ನಮಸ್ತೆ ಸ್ನೇಹಿತರೆ, ಈಗಿನ ವಾತಾವರಣದಲ್ಲಿ ಸ್ವಲ್ಪ ರೋಗದ ತೀವ್ರತೆ ವಿವಿಧ ಬೆಳೆಗಳಲ್ಲಿ ಹೆಚ್ಚಿರೋದ್ರಿಂದ ಇದೀಗ ಮಾರುಕಟ್ಟೆಯಲ್ಲಿ ಲಭ್ಯವಿರ್ತಕ್ಕಂಥ ಒಂದು ಹೊಸ ಕಾಂಬಿನೇಷನ್ ಪ್ರಾಡಕ್ಟು, ವಿವಿಧ ರೋಗಗಳಿಗೆ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟು ಯಮಕಾಜಿ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಇದು ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಫಂಗಿಸೈಡ್ ಅಂತ ಹೇಳ್ಬೋದು. ಏನು ಬ್ರಾಡ್ ಸ್ಪೆಕ್ಟ್ರಮ್ ಅಂದರೆ ವಿಶಾಲ ಶ್ರೇಣಿಯ ಶಿಲೀಂಧ್ರನಾಶಕ. ಅಂದರೆ ಈಗ ನೋಡಿ, ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಬೆಳೆ ಯಾವುದೇ ಆಗಿರಲಿ ಈ ವಾತಾವರಣದಲ್ಲಿ ಏರ್ಪೇರ್ ಆಗೋದು ಹೆಚ್ಚಾಗ್ತಾ ಇರೋದ್ರಿಂದ ಒಂದೇ ಸಮಯದಲ್ಲಿ ಒಂದೇ ಬೆಳೆಯಲ್ಲಿ ಅನೇಕ ರೀತಿಯ ವಿವಿಧ ರೀತಿಯ ಫಂಗಸ್ಗಳಲ್ಲಿ ಫಂಗಸ್ನಿಂದ ಬರ್ತಕ್ಕಂಥ ಅನೇಕ ರೋಗಗಳು ಇರ್ತಕ್ಕಂಥ ಸಾಧ್ಯತೆಯೇ ಹೆಚ್ಚು. ಅಂಥ ಸಮಯದಲ್ಲಿ ಒಂದು ಔಷಧಿ ಯಾವುದೋ ಒಂದು ರೋಗಕ್ಕೆ ಕೆಲಸ ಮಾಡ್ತಾರೆ ಅಂದಾಗ ಇನ್ನೊಂದು ರೋಗಕ್ಕೆ ಇನ್ನೊಂದು ಮಾಲಿಕ್ಯೂಲು, ಈ ಥರ ನಾವು 3-4 ಕಾಂಬಿನೇಷನ್ ಒಂದು ಟ್ಯಾಂಕ್ ಮಿಕ್ಸಿಂಗ್ ಮಾಡ್ಕೊಳ್ಳೋದು ಅವೈಜ್ಞಾನಿಕ ಆಗುತ್ತೆ. ಹಾಗೆ ಯಾವುದಾದ್ರೂ ಒಂದು ಪ್ರಾಡಕ್ಟಲ್ಲಿ ಈ ರೀತಿ ಅನೇಕ ರೋಗಗಳು ವಾಸಿಯಾಗೋಂಥದ್ದನ್ನು ನಾವು ವಿಶಾಲ ಶ್ರೇಣಿಯ ಶಿಲೀಂಧ್ರನಾಶಕ ಅಂತ ಕರಿತೀವಿ. ಯಾಕೆ ಇದು ವಿಶಾಲ ಶ್ರೇಣಿ ಅಂದರೆ ನೋಡಿ, ಇದರಲ್ಲಿ 2 ಪವರ್ಫುಲ್ ಅತ್ಯಂತ ಶಕ್ತಿಶಾಲಿ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಪೈರಕ್ಲೋಸ್ಟ್ರೋಬಿನ್ ಅಂತಕ್ಕಂಥದ್ದು ಒಂದು, ಥೈಫ್ಲೂಸಮೈಡ್ ಅಂತಕ್ಕಂಥದ್ದು 10% ಇದೆ. ಇದು ಸಾಲ್ಯುಬಲ್ ಕಾನ್ಸಂಟ್ರೇಟ್ SC ಫಾರ್ಮುಲೇಷನ್ ರೂಪದಲ್ಲಿರ್ತಕ್ಕಂಥದ್ದು. ಸೊ ಇದು ಕರಗುವಿಕೆ ಅಂತ ಸಮಸ್ಯೆ ಆಗಲ್ಲ, ಸುಲಭವಾಗಿ ಕರಗುತ್ತೆ. ಸ್ಪ್ರೇ ಮಾಡಿದ ತಕ್ಷಣ ಎಲೆಗಳ ಮೇಲೆ ಸ್ಪ್ರೆಡ್ಡಿಂಗ್ ಆಗಲಿ, ಅದು ಹೀರಿಕೊಳ್ಳುವಿಕೆ ಆಗಲಿ ಸುಲಭವಾಗಿ ಆಗ್ತಕ್ಕಂಥದ್ದು. ಹಾಗೆಯೇ ಇದರ ಮೂಮೆಂಟು ಹೇಗಿದೆ ಅಂತಕ್ಕಂಥದ್ದಾದರೆ ನೋಡಿ, ಇದು ಝೈಲಮ್ ಮುಖಾಂತರ ಇಡೀ ಸಸ್ಯಕ್ಕೆ ಮೂಮೆಂಟಾಗಿ ಹರಡಿಕೊಳ್ಳುತ್ತೆ. ಟ್ರಾನ್ಸ್ಲ್ಯಾಮಿನರ್ ಮೂಮೆಂಟ್ ಇರೋದರಿಂದ ನೀವು ಕವರೇಜಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ, ಎಲೆ ಮೇಲ್ಭಾಗ ಮಾತ್ರ ಕವರ್ ಆಗಿದೆ ಅಂದರೂ ಕೂಡ ಎಲೆಯ ಕೆಳಭಾಗಕ್ಕೆ ಇದು ಮೂಮೆಂಟ್ ಆಗೋದ್ರಿಂದ ಟ್ರಾನ್ಸ್ಲ್ಯಾಮಿನರ್ ಮೂಮೆಂಟ್ ಇದೆ ಅಂತ ಹೇಳ್ಬೋದು. ಇದು ಪ್ರೊಟೆಕ್ಟಿವ್ ಆಗಿ ಹಾಗೂ ಎರಾಡಿಕೆಂಟ್ ಆಗಿ ಎರಡೂ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಔಷಧಿ ಅಂತ ಹೇಳ್ಬೋದು. ನೋಡಿ, ಇದು 2 ರೀತಿಯ ಶಿಲೀಂಧ್ರದ ಮಾಲಿಕ್ಯೂಲ್ಗಳು ಒಟ್ಟಿಗೆ ಇರೋದ್ರಿಂದ 2 ವಿವಿಧ ರೀತಿಯ ಈ ಶಿಲೀಂಧ್ರಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಆಕ್ರಮಣ ಮಾಡಿ ಅವುಗಳ ಬೆಳವಣಿಗೆಯನ್ನು ನಿಯಂತ್ರಿಸಿ ಅವುಗಳು ಮಲ್ಟಿಪ್ಲೈ ಆಗೋದನ್ನು ತಪ್ಪಿಸೋದ್ರಿಂದ ರೋಗದ ಒಂದು ಹತೋಟಿ ನಿರ್ಮೂಲನೆ ಮಾಡ್ತಕ್ಕಂಥ ಸುಲಭ ಆಗುತ್ತೆ. ಹಾಗೆಯೇ ಆ ಫಂಗಸ್ಗಳು ಈ ಶಿಲೀಂಧ್ರನಾಶಕದ ವಿರುದ್ಧ ನಿರೋಧಕತೆ, ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯನೇ ಇರಲ್ಲ. 2 ರೀತಿಯಲ್ಲಿ ಆಕ್ರಮಣ ಮಾಡೋದ್ರಿಂದ ಕ್ರಾಸ್ ರೆಸಿಸ್ಟೆನ್ಸ್ ಡೆವಲಪ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಇದು ವಿಶಾಲ ಶ್ರೇಣಿ ಅಂದರೆ ಅನೇಕ ರೀತಿಯ ರೋಗಗಳಿಗೆ ಇದು ಕೆಲಸ ಮಾಡ್ತಾ ಹೋಗ್ತದೆ. ಹಾಗೆ ದೀರ್ಘಕಾಲ ಇದು ಬೆಳೆಗಳಿಗೆ ರಕ್ಷಣೆ ಕೊಡ್ತದೆ ಅಂತಲೇ ಹೇಳ್ಬೋದು. ಸೊ ಯಾವ ರೋಗಗಳು ವಿವಿಧ ಬೆಳೆಗಳಲ್ಲಿ ನೋಡಿ, ನಾನು ರೋಗಗಳು ಹೆಸರು ಹೇಳ್ತಾ ಹೋಗ್ತೀನಿ, ಸ್ಕ್ರೀನಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಇಷ್ಟು ಹೇಳಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಯಾವುದೇ ಬೆಳೆನಲ್ಲಿ ಒಂದು ರೋಗ ಬಂದಿದೆ ಅಂದರೆ ಖಂಡಿತ ಈಗ ಮಾರ್ಕೆಟಲ್ಲಿ ಕ್ಷೇತ್ರಗಳಲ್ಲಿ ಫೀಲ್ಡ್ಗಳಲ್ಲಿ ಕಾಣಿಸ್ತಕ್ಕಂಥ 100%180% ರೋಗಗಳಿಗೆ ಇದು ಖಂಡಿತ ಪರಿಹಾರ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಇದನ್ನು ಬಳಸಬೇಕಾದ ಪ್ರಮಾಣ 1 ಲೀಟ್ರ್ ನೀರಿಗೆ 1.5 ಮಿಲಿಯಂತೆ ಬಳಸಬಹುದಾಗಿದೆ. ಯಾವ್ಯಾವ ರೋಗಗಳು ಅಂತ ನಾನು ಹೇಳ್ತಾ ಹೋಗ್ತೀನಿ, ಚಿತ್ರಗಳು ನೋಡಿ ಸ್ನೇಹಿತರೆ. ಈ ಔಷಧಿ ಗರ್ಡಾ ಕೆಮಿಕಲ್ಸ್ ಕಂಪ್ನಿಯಿಂದ ಹೊರಬಂದಿರತಕ್ಕಂಥದ್ದು. ಇದೇ ರೀತಿಯ ಇತ್ತೀಚೆಗೆ ಅನೇಕ ರೀತಿಯ 2 ಮಾಲಿಕ್ಯೂಲ್ ಕಾಂಬಿನೇಷನ್ ಇರ್ತಕ್ಕಂಥ ಪ್ರಾಡಕ್ಟ್ಗಳು ತುಂಬಾ ಬಂದಿದೆ ಈ ಕಂಪ್ನಿಯಿಂದ. ಸೊ ಇದು ಯಾವ್ಯಾವ ಬೆಳೆಗಳಲ್ಲಿ ಯಾವ ರೋಗಗಳ ವಿರುದ್ಧ ರಕ್ಷಣೆ ಕೊಡುತ್ತೆ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಈಗ ಪ್ರಚಲಿತವಾಗಿ ಮೆಣಸಿನಕಾಯಿ ಮತ್ತು ಕ್ಯಾಪ್ಸಿಕಮ್ ಬೆಳೆಯಲ್ಲಿ ಈ ವರ್ಷ ಅಂತೂ ವಿಪರೀತ ರೋಗಗಳು ಬಾಧಿಸ್ತಾ ಇದೆ. ಅದರಲ್ಲಿ ಒಂದನೇದು ಕಾಯಿಕೊಳೆ ರೋಗ, ಅಂತ್ರಾಕ್ನೋಸು, ಆಮೇಲೆ ಬೂದಿ ರೋಗ, ಡೈಬ್ಯಾಕು, ಹಾಗೆ ಸರ್ಕೋಸ್ಪೊರ ಎಲೆ ಚುಕ್ಕೆ. ನೋಡಿ, ಇದಿಷ್ಟು ರೋಗಗಳಿಗೆ ಇದು ಕೆಲಸ ಮಾಡ್ತಕ್ಕಂಥದ್ದು. ಹಾಗೆ ಟೊಮೊಟೊ ಬೆಳೆ ಬರ್ತಕ್ಕಂಥ ಎಲೆಗಳಲ್ಲಿ ಬರ್ತಕ್ಕಂಥ ಬ್ಲೈಟ್, ಅರ್ಲಿ ಬ್ಲೈಟ್ ಆಗಿರ್ಬೋದು, ಲೇಟ್ ಬ್ಲೈಟ್ ಆಗಿರ್ಬೋದು, ಹಾಗೆಯೇ ಆಂತ್ರಾಕ್ನೋಸ್ಗೆ. ಹಾಗೆ ಆಲೂಗೆಡ್ಡೆನಲ್ಲಿ ಬರ್ತಕ್ಕಂಥ ಅರ್ಲಿ ಬ್ಲೈಟು, ಲೇಟ್ ಬ್ಲೈಟು ಮತ್ತು ಬ್ಲಾಕ್ ಸ್ಕರ್ಫ್ ಅಂತಕ್ಕಂಥ ಒಂದು ರೋಗಕ್ಕೆ ಇದು ರಕ್ಷಣೆ ಕೊಡುತ್ತೆ, ರೋಗದಿಂದ ರಕ್ಷಣೆ ಕೊಡುತ್ತೆ. ಭತ್ತದಲ್ಲಿ ಬರ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಶೀತ್ ಬ್ಲೈಟ್ ಆಗಿರ್ಬೋದು, ಬ್ರೌನ್ ಲೀ ಸ್ಪಾಟ್ ಆಗಿರ್ಬೋದು, ಹಾಗೆಯೇ ಈ ಫಾಲ್ಸ್ ಸ್ಮಟ್ ಅಂತ ಒಂದು ರೋಗ ಇದೆ, ಅದರ ವಿರುದ್ಧನೂ ರಕ್ಷಣೆ ಕೊಡ್ತದೆ. ಇನ್ನೊಂದು ಎಣ್ಣೆಕಾಳು ಬೆಳೆ ಏನಿದೆ, ನೆಲಗಡಲೆ ಅಥವಾ ಶೇಂಗಾ, ಕಡಲೆ ಗಿಡ, ಇದರಲ್ಲಿ ಬರ್ತಕ್ಕಂಥ ಟಿಕ್ಕ ಲೀವ್ ಸ್ಪಾಟು, ಹಾಗೆ ರಸ್ಟ್ ರೋಗ. ಇನ್ನೊಂದು ಸೋಯಾ ಅವರೆ,
ಅಥವಾ ಬೀನ್ಸ್ ಬೆಳೆಗಳು ಬರುತ್ತಲ್ಲ, ಇವುಗಳಲ್ಲಿ ಬರ್ತಕ್ಕಂಥ ಸರ್ಕೋಸ್ಪೋರ ಎಲೆ ಚುಕ್ಕೆ ರೋಗ ಹಾಗೂ ರಸ್ಟ್ ರೋಗ, ಹಾಗೆ ಕಾಫಿ ಬೆಳೆಯಲ್ಲಿ ಬರ್ತಕ್ಕಂಥ ರಸ್ಟ್ ರೋಗದ ವಿರುದ್ಧ ಈರುಳ್ಳಿ ಬೆಳೆಯಲ್ಲಿ ಕಾಣಿಸ್ತಕ್ಕಂಥ ಪರ್ಪಲ್ ಬ್ಲಾಚ್ ಹಾಗೂ ಇನ್ನಿತರ ರೋಗಗಳ ವಿರುದ್ಧ ಕೂಡ ಇದು ರಕ್ಷಣೆ ಕೊಡುತ್ತೆ. ಬಹಳ ಮುಖ್ಯವಾದದ್ದು, ಈಗಂತೂ ಕಳೆದ 1 ತಿಂಗಳಿಂದ ವಿಪರೀತವಾಗಿ ಬಾಧಿಸ್ತಕ್ಕಂಥದ್ದು ಗುಲಾಬಿ ಬೆಳೆಯಲ್ಲಿ ಹಾಗೂ ಸೇವಂತಿಗೆ ಬೆಳೆಗಳಲ್ಲಿ ಬರ್ತಕ್ಕಂಥ ಬಾಟ್ರೈಟಿಸ್ ರೋಗ ಏನಿದೆ, ನೀವು ಕೊಳೆ ರೋಗ ಅಂತ ಏನು ಕರಿತೀರಿ, ಅವುಗಳ ವಿರುದ್ಧ ಇದು ರಕ್ಷಣೆ ಕೊಡ್ತಕ್ಕಂಥದ್ದು. ಹಾಗೆಯೇ ಬಾಳೆ ಬೆಳೆಯಲ್ಲಿ ಬರ್ತಕ್ಕಂಥ ಸಿಗಾಟೋಕ ಎಲೆ ಚುಕ್ಕೆ ರೋಗ, ಹಾಗೆಯೇ ಇನ್ನೊಂದು ಪ್ರಮುಖ ಹಣ್ಣಿನ ಬೆಳೆ ಇತ್ತೀಚೆಗೆ ತುಂಬ ಜನ ಬೆಳೀತಿರ್ತಕ್ಕಂಥದ್ದು ದಾಳಿಂಬೆಯಲ್ಲಿ ಬರ್ತಕ್ಕಂಥ ಹಣ್ಣು ಕೊಳೆ, ಫ್ರೂಟ್ ರಾಟ್ ಆಗಿರ್ಬೋದು, ಸ್ಕ್ಯಾಬ್ ರೋಗ ಆಗಿರ್ಬೋದು, ಸರ್ಕೋಸ್ಪೋರ ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಹಾಗೆಯೇ ಆಲ್ಟರ್ನೇರಿಯಾ ಚುಕ್ಕೆ ರೋಗ, ಇವುಗಳ ವಿರುದ್ಧವೂ ಇದನ್ನು ಬಳಸಬಹುದಾಗಿದೆ. ಇದು ಗರ್ಡಾ ಕೆಮಿಕಲ್ಸ್ನವರ ಪ್ರಾಡಕ್ಟ್ ಆಗಿದ್ದು, ಇದನ್ನು ಬಳಸಬೇಕಾದ ಅಳತೆ 1 ಲೀಟ್ರಿಗೆ 1.5 ಮಿಲಿ. ಹಾಗೆ ಒಂದು ವಿಷಯ ಇಲ್ಲಿ ಕ್ಲಾರಿಫೈ ಕೊಡ್ತೀನಿ, ಯಾವುದೇ ಒಂದು ರೋಗ ಪ್ರಾರಂಭದ ಲಕ್ಷಣಗಳು ಕಂಡಾಗ ಹೆಚ್ಚು ಪರಿಣಾಮಕಾರಿಯಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯ. ಹಾಗೆಯೇ ಫಾಲೋ ಅಪ್ಗೆ ಮತ್ತೆರಡು ಸ್ಪ್ರೇ ಮಾಡಬೇಕಾಗ್ತದೆ. ಇದು ಔಷಧಿನ ಬದಲಾಯಿಸ್ಕೊಂಡು, ಈ ವಾತಾವರಣ ರೋಗಗಳಿಗೆ ಪೂರ್ವಕವಾಗಿರೋದ್ರಿಂದ ಯಾವುದಾದ್ರೂ ಒಂದು ರೋಗ ಕಾಣಿಸ್ದಾಗ ಒಂದು ಸ್ಪ್ರೇ ಮಾಡ್ತೀರಿ, ಹತೋಟಿಗೆ ಬರ್ತದೆ. ಹತೋಟಿಯಾಗಿದೆ ಅಂತ ಸುಮ್ಮನೆ ಆದರೆ ಮತ್ತೆ ಮರುಕಳಿಸುವ ಸಾಧ್ಯತೆ ಇರೋದ್ರಿಂದ ಫಾಲೋ ಅಪ್ 7-8 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಸ್ಪ್ರೇ ಮಾಡೋದು ಬಹಳ ಮುಖ್ಯ ಸ್ನೇಹಿತರೆ. ಇಲ್ಲಿ ಇನ್ನೊಂದು ನಾನು ಕ್ಲಾರಿಟಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾನು ಈ ಥರ ಪ್ರಾಡಕ್ಟ್ ಬಂದಾಗ ವಿಡಿಯೋ ಮಾಡ್ತೀನಿ ಅಂದರೆ, ಇವು ಹೆಚ್ಚು ಪರಿಣಾಮಕಾರಿಯಾಗಿ ರೋಗ ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚು ಜನ ಈಗೇನು ಮಾಡ್ತಾ ಇದ್ದೀರಿ ಅಂತಂದರೆ, ಯಾವುದೋ ಒಂದು ಹಳೆಯದು ಬಹಳ ವರ್ಷಗಳಿಂದ ಬಳಸ್ತಾ ಇದ್ದೀವಿ, ಅದು ರೆಸಿಸ್ಟೆನ್ಸ್ ಬಂದಿರ್ತದೆ, ಅದ್ರ ಜೊತೆಗೆ ಇನ್ನೊಂದು ಮಾಲಿಕ್ಯೂಲ್ ಆಗೋದು, ಈ ಸರಿ ಕಂಟ್ರೋಲ್ ಆಗಲಿಲ್ಲ ಅಂದರೆ ಮತ್ತೊಂದು ಮಾಲಿಕ್ಯೂಲ್ ಹಾಕೋದು. ಅದು ಅಳತೆ ನಾನು 1 ಗ್ರಾಮ್ ಏನೋ ಮಾಡ್ತಿದ್ವಿ, ಬರ್ತಿಲ್ಲ ಅಂತ ಈಗ 1.5 ಗ್ರಾಮ್ ಹಾಕೊಳ್ಳೋದು, 2 ಗ್ರಾಮು, ಈ ಥರ ಅವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ಪರಿಪಾಠ ಹೆಚ್ಚಾಗ್ತಾ ಇದೆ. ಇದು ಎಲ್ಲ ರೈತರಿಗೂ ಮುಂದಿನ ದಿನಗಳಲ್ಲಿ ಮಾರಕ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಕಂಪ್ನಿನಲ್ಲಿ ಈ ರೀತಿ 2 ಮಾಲಿಕ್ಯೂಲ್ ಮಾಡಿದಾಗ ಇವರು ವಿವಿಧ ಕ್ಷೇತ್ರಗಳಲ್ಲಿ ಅವುಗಳನ್ನೆಲ್ಲ ರಿಸರ್ಚಲ್ಲಿ ಟ್ರಯಲ್ಸ್ ಎಲ್ಲ ನೋಡಿ ಯಾವ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದನ್ನ ಫಿಕ್ಸ್ ಮಾಡ್ಕೊಂಡು ಮಾಡಿರೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಉಪಯೋಗ ಆಗೋದ್ರಿಂದ ಈ ಥರದ್ದು ಮಾಡೋದು ಒಳ್ಳೆಯದು ಸ್ನೇಹಿತರೆ. ಕಳೆದ 1.5 ತಿಂಗಳಿಂದ ಫೋನ್ಗಳು ಬರ್ತಾ ಇರೋದು ನೋಡಿದಾಗ, ಎಸ್ಪೆಷಲಿ ಮೆಣಸಿನ ಗಿಡದವರು ಇವರೆಲ್ಲ ಈ ಥರ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಇದ್ದರೂ ಕೂಡ ಅನೇಕ ಜನಗಳಿಗೆ ಇದ್ರ ಪರಿಚಯ ಆಗಿರಲ್ಲ. ಆ ದೃಷ್ಟಿಯಿಂದ ನನ್ನ ಸಮಯದ ಅಭಾವ ಇದ್ರೂ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಯಾರು ಮೊದಲನೇ ಬಾರಿ ಈ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.